ಸೈನ್ಯದೊಂದಿಗೆ ಬರುತ್ತಿದ್ದ ಈ ಮಹಾಜನಸ್ತೋಮವನ್ನು ಕಂಡು ಗುಹನ ಅನುಚರರು ಅವನಿಗೆ ಸುದ್ದಿ ಹೇಳಿದರು. ಅವನು ಭಯಾಶ್ಚರ್ಯಚಕಿತನಾಗಿ ದಿಗಿಲುಗೊಂಡನು. ಒಡನೆ ಈ ಅತ್ಯಂತ ಅವಸರದ ಸಂಕೇತವನ್ನು ಕೊಟ್ಟು ತನ್ನವರನ್ನೆಲ್ಲ ಕರೆಯಿಸಿಕೊಂಡನು. ಗಂಗಾ ನದಿಯ ಉದ್ದಕ್ಕೂ ಕೆಲವು ದೂರದವರೆಗೆ ಅಲ್ಲಲ್ಲಿ ವ್ಯಾಪಿಸಿಕೊಂಡಿದ್ದ ಸಣ್ಣ ಸಣ್ಣ ಕುಟೀರಗಳಿಂದ ಶಸ್ತ್ರಧಾರಿಗಳಾದ 100 ಮಂದಿ ಬಂದು ಸೇರಿದರು. ಮಾತ್ರವಲ್ಲ, ಗಂಗೆಯ ಆಚೆಯ ದಡದಲ್ಲಿದ್ದ ಬೇಡರು ಬಿಲ್ಲರು ತಮ್ಮ ತಮ್ಮ ಆಯುಧಗಳನ್ನು ಹಿಡಿದು ಸಿದ್ಧರಾಗಿ ಓಡಿಬಂದು ಇವರನ್ನು ಕೂಡಿಕೊಂಡರು. ಗುಹನ ಯಜಮಾನ್ಯದಲ್ಲಿ ಶೃಂಗಬೇರಪುರದ ಚಿಕ್ಕದೊಂದು ಸೈನ್ಯವೇ ರೂಪುಗೊಂಡು ಅಭಿಯೋಗವನ್ನೇ ನಡೆಸುವುದಕ್ಕೆ ಸಿದ್ಧವಾಯಿತು. ಅಷ್ಟರಲ್ಲಿ ಅಯೋಧ್ಯೆಯ ಆ ಜನಸ್ತೋಮವು ಸಮೀಪಗತವಾಯಿತು. ಆ ಪ್ರದೇಶದ ಗಡಿಯಲ್ಲಿಯೇ ನಿಯತವಾಗಿದ್ದ ಗುಹನ ಸೈನ್ಯವು ಇನ್ನೇನು ತತ್ಕ್ಷಣವೇ ಅಯೋಧ್ಯೆಯವರ ಮೇಲೆ ಬೀಳುವುದರಲ್ಲಿತ್ತು. ವೃದ್ಧನಾದ ಗುಹನು ಸಂಕೇತವನ್ನು ಮಾತ್ರ ಕೊಟ್ಟಿರಲಿಲ್ಲ. ಹಾಗಾಗಿ ಅದು ತಡೆದು ಹಿಡಿಯಲ್ಪಟ್ಟಂತಿತ್ತು. ಅಯೋಧ್ಯೆಯ ಸೈನಿಕರು ಮಾತ್ರ ಇದು ತಮ್ಮನ್ನು ಗೌರವಿಸುತ್ತಿರುವರೆಂದು ಎಣಿಸಿಕೊಂಡಿದ್ದರು. ಆದರೆ ಮುಂದಾಗಿ ಬರುತ್ತಿದ್ದ ರಥಿಕನಿಲ್ಲದ ರಥವನ್ನು ನೋಡಿದ ಗುಹನಿಗೆ ಅದು ಶ್ರೀರಾಮನೇ ಬಂದಿದ್ದ ರಥವೆಂದು ಮನವರಿಕೆಯಾಗಿ ಕುತೂಹಲವು ಕೆರಳಿತು. ಅಷ್ಟರಲ್ಲಿ ಪೂಜ್ಯರಾದ ವಸಿಷ್ಠರು ಭರತ ಶತ್ರುಘ್ನರು ಏರಿದ್ದ ರಥವನ್ನು ಕಂಡು ಅವನಿಗೆ ಏನೋ ಇರಬೇಕೆಂದೆನಿಸಿತು. ಅಂತೆಯೇ ತನ್ನ ಸೈನ್ಯವನ್ನು ಹಾಗೆಯೇ ನಿಲ್ಲಲು ಸೂಚಿಸಿ ಗುಹನು 4 ಹೆಜ್ಜೆ ಮುಂದೆ ಬಂದು ನಿಂತುಕೊಂಡನು. ವಸಿಷ್ಠರು ಭರತನಿಗೆ ಗುಹನನ್ನು ಬಿಟ್ಟಿಟ್ಟು ತೋರಿಸಿದರು. ಗುಹನಿಗೆ ವಸಿಷ್ಠರನ್ನು ಮಾತ್ರ ಹಿಂದೆ ನೋಡಿದ್ದ ಪರಿಚಯವಿತ್ತು. ಆದುದರಿಂದ ಬಂದವರು ದಶರಥನ ಮಕ್ಕಳೇ ಇರಬೇಕೆಂದು ಎಣಿಸಿದನು. ರಾಜಪುತ್ರರಲ್ಲೇ ರಾಮಲಕ್ಷ್ಮಣರು ವನವಾಸಿಗಳಾದ ಮೇಲೆ ಉಳಿದವರು ಭರತಶತ್ರುಘ್ನರೇ ಇರಬೇಕೆಂದು ತರ್ಕಿಸಿದ ಗುಹನು ಅವರ ಕುರಿತು ಮತ್ತು ಏನೇನೋ ಗ್ರಹಿಸಿಕೊಂಡು ಕ್ರುದ್ಧನಾದನು. ಗುಹನು ಮಾತ್ರ ಮುಂದುವರಿದು ವಸಿಷ್ಠರಿಗೂ ರಾಜಪುತ್ರರಿಗೂ ನಮಸ್ಕರಿಸಿ, ನನ್ನ ತಿಳಿವಳಿಕೆ ಬಾರದೆ ಯಾವ ಸೈನ್ಯವೂ ಈ ಪ್ರದೇಶದಿಂದ ಹಾದು ಹೋಗುವ ಪದ್ಧತಿ ಇಲ್ಲ. ರಘುಕುಲದ ಹಿರಿಯರಿಂದಲೇ ನಮ್ಮ ಹಿರಿಯರಿಗೆ ಈ ಸ್ಥಳವು ಆ ಹಕ್ಕಿನೊಂದಿಗೆ ಬಿಟ್ಟುಕೊಡಲ್ಪಟ್ಟಿದೆ. ಆದುದರಿಂದ ಎಂದು ಹೇಳಿಕೊಂಡನು. ನಿರಾಯುಧನಾದ ಭರತನು ರಥದಿಂದ ಹಾರಿ ಹೋಗಿ ಗುಹನನ್ನಪ್ಪಿಕೊಂಡು, ಮಹಾನುಭಾವನೆ, ಅನ್ಯಥಾ ಭಾವಿಸಬೇಡ. ಅಯೋಧ್ಯೆಯ ಭಾಗ್ಯಶ್ರೀಯನ್ನು, ನನ್ನ ಅಣ್ಣನಾದ ಶ್ರೀರಾಮನನ್ನು ಈ ಎಲ್ಲರಿಗಿಂತಲೂ ಕೊನೆಯ ಬಾರಿ ನೋಡಿದ್ದ ಭಾಗ್ಯವಂತನೇ ನೀನೇ ಎಂದು ನಾನು ಕೇಳಿದ್ದೆನು. ಅಂತೆಯೇ ನಿನ್ನ ದರ್ಶನ ಪಡೆಯಲು ಬಂದೆವು ಎಂದು ಹೇಳಿ ತಮ್ಮ ಪ್ರಯಾಣದ ಉದ್ದೇಶವನ್ನೆಲ್ಲ ಅವನಲ್ಲಿ ವಿವರವಾಗಿ ತಿಳಿಸಿದನು. ಗುಹನು ವಿಚಾರವಿಲ್ಲದೆ ತಾನು ದುಡುಕಿದುದು ತಪ್ಪಾಯಿತೆಂದು ಮತ್ತೊಮ್ಮೆ ನಮಸ್ಕರಿಸಿದನು. ಹಾಗೆಯೇ ಭರತನ ಅಪೇಕ್ಷೆಯಂತೆ ಶ್ರೀರಾಮನನ್ನು ತೋರಿಸಿಕೊಡಲು ಅವರೊಂದಿಗೆ ಹೋಗಲು ಸಂತೋಷದಿಂದ ಒಪ್ಪಿಕೊಂಡನು. ದಶರಥನ ಮರಣದಿಂದ ಗುಹನಿಗೆ ಅತೀವ ವ್ಯಸನವಾಗಿದ್ದರು. ಭರತನ ಧರ್ಮಬುದ್ಧಿಯನ್ನು ಕಂಡು ಅತ್ಯಂತ ಸಂತೋಷವಾಗಿದ್ದಿತು. ಅಂತೆಯೇ ಅಡಿಗಡಿಗೆ ಭರತನ ಕುರಿತು ಪ್ರಶಂಸಿಸಿಯೇ ಗುಹನು ಮಾತಾಡಿಕೊಳ್ಳುತ್ತಿದ್ದನು. ಅಲ್ಲದೆ ಆ ಎಲ್ಲರನ್ನೂ ಆ ರಾತ್ರಿ ಅಲ್ಲಿಯೇ ನಿಲ್ಲಿಸಿಕೊಂಡು ಯಥಾಸಾಧ್ಯವಾಗಿ ಉಪಚರಿಸಿದನು. ಮರುದಿವಸ ಅರುಣೋದಯಕ್ಕೆ ಸರಿಯಾಗಿ ತಮ್ಮ ತಮ್ಮ ವಾಹನಗಳೆಲ್ಲವನ್ನು ಅಲ್ಲೇ ನಿಲ್ಲಿಸಿ ಬಂದವರೆಲ್ಲರೂ ಗುಹನ ಹಾಗೂ ಅವನ ಅನುಚರರ ಸಹಾಯದಿಂದ ನಾವೆಗಳ ಮೂಲಕ ಗಂಗಾ ನದಿಯನ್ನು ದಾಟಿ ಆಚೆಯ ದಡವನ್ನು ಸೇರಿದರು. ಗುಹನು ಅವನ ಪಡೆಯವರಿಂದ ಮಾರ್ಗವನ್ನು ಸರಿಪಡಿಸಿಕೊಂಡು ಹೋಗುವಂತೆ ಅಪ್ಪಣೆ ಮಾಡಿ ಭರತಾದಿಗಳೊಂದಿಗೆ ಶ್ರೀರಾಮನ ದರ್ಶನಕ್ಕೆ ಹೊರಟಿದ್ದರು. ಗುಹನ ಹಿಂದೆಯೇ ಹೋಗುತ್ತಿದ್ದ ಭರತನು ಆ ದಾರಿಯನ್ನು ಕಂಡು, ಇದೇ ದಾರಿಯಲ್ಲಿ ನನ್ನ ಅಣ್ಣನು ನಡೆದು ಹೋದನೆ. ಹಾಯ್, ಸೀತಾದೇವಿಯು ತನ್ನ ಮೃದುವಾದ ಪಾದಗಳನ್ನು ಎತ್ತಿ ಇಟ್ಟು ಈ ಕಲ್ಲು ಮುಳ್ಳಿಡದ ದಾರಿಯಲ್ಲಿ ಹೇಗೆ ನಡೆದಳು ಎಂದು ಮುಂತಾಗಿ ಸಮಾಚಾರವನ್ನು ಒಂದೊಂದಾಗಿ ಕೇಳುತ್ತಾ ಸಹಿಸಲಾರದ ವ್ಯಥೆಯಿಂದ ಮುಂದೆ ಮುಂದೆ ಸಾಗುತ್ತಿದ್ದನು. ಅವನನ್ನು ಅನುಸರಿಸಿಕೊಂಡು ಬಂದಿದ್ದ ಎಲ್ಲರೂ ಮೆಲ್ಲನೆ ನಡೆದು ಬರುತ್ತಿದ್ದರು. ಮುಂದೆ ಸ್ವಲ್ಪ ಹೊತ್ತಿನಲ್ಲಿ ದಾರಿಯು ದುರ್ಗಮವಾಗುತ್ತಾ ಬಂದಿತು. ಇಂತಹ ದಾರಿಯಲ್ಲಿ ಹುಟ್ಟಿದ ಮೇಲೆ ಬರೇ ಕಾಲಿನಲ್ಲಿ ನಡೆದಿರಲಾರದ ಸಾಕೇತದ ನಿವಾಸಿಗಳು ತಮ್ಮ ಕಾಲಲ್ಲಿ ರಕ್ತ ಸೋರುತ್ತಿದ್ದರು. ಇದು ನಮ್ಮ ಶ್ರೀರಾಮನು ನಡೆದ ದಾರಿ ಎಂದು ಯಾವ ಬಳಲಿಕೆಯನ್ನು ಲೆಕ್ಕಿಸದೆ ಮುಂದೆ ಸಾಗುತ್ತಿದ್ದರು. ಗುಹನು ತಾನು ಶ್ರೀರಾಮನನ್ನು ಚಿತ್ರಕೂಟಕ್ಕೆ ಹೋಗುವ ದಾರಿಯಲ್ಲಿ ಹೇಳಿ ಬೀಳ್ಕೊಟ್ಟ ಸ್ಥಳದಲ್ಲಿ ಮತ್ತೊಮ್ಮೆ ನಿಂತು ಭರತನಿಗೆ ಆ ವೃತ್ತಾಂತವನ್ನು ತಿಳಿಸಿದನು. ಭರತನಿಗೆ ಸಹಿಸಲಾಗಲಿಲ್ಲ. ಆದರೂ ತನ್ನ ಅಣ್ಣನನ್ನು ಕಾಣುವ ಕುತೂಹಲದಿಂದ ಮುಂದೆ ನಡೆದನು.
ಸುರಿಯುತ್ತಿದ್ದ ಕಣ್ಣೀರಿನಿಂದಲೇ ಎಂಬಂತೆ ಪಯಣವದು ಮುಂದೆ ಮುಂದೆ ಸಾಗುತ್ತಿದ್ದಿತು. ಬಿಸಿಲೇರಿ ಮತ್ತೆ ಇಳಿಯತೊಡಗಿತು. ಆದರೂ ಯಾರೊಬ್ಬರೂ ನಿಲ್ಲದೆಯೇ ಮುಂದೆ ನಡೆಯುತ್ತಿದ್ದರು. ಹೊತ್ತು ಮುಣುಗುವ ಹೊತ್ತಿಗೆ ಸರಿಯಾಗಿ ಇವರಿಗೆ ಭರದ್ವಾಜಾಶ್ರಮವು ಕಾಣಸಿಕ್ಕಿತು. ಎಲ್ಲರೂ ಆ ರಾತ್ರಿಯನ್ನು ಅಲ್ಲೇ ಕಳೆಯುವ ಆಲೋಚನೆ ಮಾಡಿದರು. ಭರತನಿಗೆ ಮಾತ್ರ ರಾತ್ರಿಯೇ ನಡೆಯೋಣವೆನ್ನಿಸಿತ್ತು. ಅಷ್ಟರಲ್ಲಿ ಭರದ್ವಾಜರೇ ಇದಿರು ಬಂದು ಮಾತಾಡಿಸಿದರು. ಎಲ್ಲರೂ ಅವರಿಗೆ ನಮಸ್ಕರಿಸಿದರು. ಅವರು ವಸಿಷ್ಠರಿಗೆ ನಮಸ್ಕರಿಸಿದರು. ಭರದ್ವಾಜರ ಅಪ್ಪಣೆಯಂತೆ ಅಲ್ಲೇ ಆ ರಾತ್ರಿಯನ್ನು ಕಳೆಯುವುದೆಂದು ಮತ್ತೆ ನಿರ್ಧಾರವಾಯಿತು. ಎಲ್ಲರೂ ನದಿ ತೀರಕ್ಕೆ ಹೋಗಿ ನಿತ್ಯಾನುಷ್ಠಾನಗಳನ್ನು ತೀರಿಸಿ ಆಶ್ರಮದ ಬಳಿ ಬಂದು ಸೇರಿದರು. ಆ ಪ್ರದೇಶವು ಸಾಕಷ್ಟು ವಿಶಾಲವಾಗಿದ್ದು ಫಲಸಮೃದ್ಧವಾಗಿದ್ದಿತು. ಅನೇಕ ಶಿಷ್ಯರು ಇವರನ್ನೆಲ್ಲ ಬೇರೆ ಬೇರೆಯಾಗಿ ಉಪಚರಿಸಿದರು. ಅಲ್ಲಿಯ ಉತ್ತಮೋತ್ತಮ ಫಲಗಳನ್ನೆಲ್ಲ ಕೊಯ್ದು ಅಯೋಧ್ಯೆಯ ಸಕಲ ಜನರಿಗೂ ಆಹಾರವನ್ನಿತ್ತರು. ಅಣ್ಣನನ್ನು ಕಾಣದೆ ಏನನ್ನೂ ತಿನ್ನಲಾರದೆಂದು ಭರತನು ಒಮ್ಮೆ ಹಠವನ್ನು ಹಿಡಿದರೂ ಭರದ್ವಾಜರ ಒತ್ತಾಯದಿಂದ ಅದನ್ನು ಮೀರಲಾರದೆ ಒಂದೆರಡು ಹಣ್ಣುಗಳನ್ನು ಮಾತ್ರ ತಿಂದನು. ರಾತ್ರಿ ಪೂಜ್ಯರಾದ ವಸಿಷ್ಠರ ಸನ್ನಿಧಿಯಲ್ಲಿ ಭರದ್ವಾಜರಿಗೂ ಭರತನಿಗೂ ಅನೇಕ ಮಾತುಕತೆಗಳು ನಡೆದವು. ಅವರು ಇವನನ್ನು ಪರೀಕ್ಷಿಸುವುದಕ್ಕಾಗಿ ಬಗೆ ಬಗೆಯ ಪ್ರಲೋಭನಗಳನ್ನು ಹಚ್ಚಿ ಮಾತಾಡಿದರು. ಆದರೆ ಭರತನು ಯಾವುದಕ್ಕೂ ಜಗ್ಗದೆ ತನ್ನ ನಿರ್ಧಾರದಲ್ಲೇ ನೆಲೆಯಾಗಿದ್ದುದನ್ನು ಕಂಡ ಭರದ್ವಾಜರು ಸುಪ್ರೀತರಾಗಿ ಅವನನ್ನು ಹರಸಿದರು. ಆ ಬಳಿಕ ಎಷ್ಟೋ ಹೊತ್ತಿನವರೆಗೆ ಮಾತಾಡುತ್ತಿದ್ದಂತೆಯೇ 3 ಕಡೆ ಕೆಂಪಾಗಿ ಸುಪ್ರಭಾತವು ಚೆಲ್ವಾಗಿ ರಂಜಿಸಿತು. ತತ್ಕ್ಷಣ ಎಲ್ಲರೂ ಎದ್ದು ಅನುಷ್ಠಾನವನ್ನು ತೀರಿಸಿ ಭರದ್ವಾಜರನ್ನು ಮುಂದಿಟ್ಟುಕೊಂಡು ಮುಂದಿನ ಪಯಣ ಹೂಡಿದರು. ಸ್ವಲ್ಪ ದೂರ ಕ್ರಮಿಸಿದ ಮೇಲೆ ಜಾಬಾಲಿಗಳ ಆಶ್ರಮವೂ ಸಿಕ್ಕಿತು. ಅಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದು ಅವರನ್ನು ಜತೆಯಲ್ಲಿ ಕೂಡಿಸಿಕೊಂಡು ಭರತನು ತನ್ನವರೊಂದಿಗೆ ಮುಂದೆ ಹೊರಟನು. ಅಂತೆಯೇ ಕಿರು ತೊರೆಗಳನ್ನು ಉತ್ತರಿಸಿ ಸಣ್ಣ ಸಣ್ಣ ಬಳಸಲುಗಳನ್ನು ಝರಿಗಳನ್ನು ಕಳೆದು ಏರಿ ಇಳಿದು ಬಹುದೂರ ನಡೆಯುತ್ತಿದ್ದಂತೆಯೇ ಚಿತ್ರಕೂಟದ ಬೆಟ್ಟಗಳ ಸಾಲು ಕಂಗೊಳಿಸಿತು. ವಿ ಎನ್ ಭಾಗವತ್ ಬರಬಳ್ಳಿ.